ನೀನು ನಿನ್ನ ನಡವಳಿಕೆಯನ್ನು ಬದಲಾಯಿಸ್ಕೊಂಡೇ ಹೋದರೆ ಅದರ ಪರಿಣಾಮ ನಿನ್ನ ಗಂಡನ ಮೇಲೆ ಬೀರುತ್ತೆ. ಆಗ ನಿನ್ನ ಗಂಡನ್ನು ನೀನು ಕಳ್ಕೋಬೇಕಾಗತ್ತೆ. ನಿನ್ನಂಥವಳ ಕೈಯಿಂದ ನಾನಲ್ಲ, ಬೇರೆ ಯಾರೇ ಭಿಕ್ಷೆ ತಗೊಂಡ್ರೂ ಉದ್ಧಾರ ಆಗಲ್ಲ. ನೀನು ಏನು ಸಾಧಿಸ್ಬೇಕು ಅಂತ ಹೊರಟಿದ್ಯೋ ಅದನ್ನು ಸಾಧಿಸೋದಕ್ಕೆ ನಿನ್ನ ಕೈಯಿಂದ ಆಗಲ್ಲ ಅಂತ ಚಕ್ಕಮ್ಮ ಹೇಳ್ತಾ ಇದ್ದಾಳೆ. ಮೊದಲು ನೀನು ಮಾಡಿರೋ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅದನ್ನು ಬಿಟ್ಟು ಮತ್ತೆ ಮತ್ತೆ ಪಾಪಗಳನ್ನ ಮಾಡ್ತಾ ಹೋದರೆ ನಿನ್ನ ಪಾಪದ ಕೂಡ ತುಂಬತ್ತೆ. ಆಮೇಲೆ ನಿನ್ನ ಜೀವನ ಕತ್ಲೆ ಕೋಣೆ ಸೇರುತ್ತೆ ಅಂತ ಜಕ್ಕಮ್ಮ ಹೇಳ್ತಾ ಇದ್ದಾಳೆ. ಹಾಲಕ್ಕಿ ನುಡಿದೈತೆ ತಾಯಿ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿತೈತೆ ತಾಯಿ, ಜಕ್ಕಮ್ಮ ತಾಯಿ ಸತ್ಯನೇ ನುಡಿತಾಳೆ ತಾಯಿ. ಚಪ್ಪಲಿನ ಶಾಲ್ನಲ್ಲಿ ಸುತ್ಕೊಂಡು ಹೊಡೆದ್ರು ಅನ್ನೋದನ್ನು ಕೇಳಿದ್ದೆ, ಇವತ್ತು ಕಣ್ಣಾರ ನೋಡಿದ್ದಾಯ್ತು. ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲದ ನೀರು. ಒಟ್ಟಿನಲ್ಲಿ ಇವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಸಾಧಿಸೋಕ್ಕಾಗೋಲ್ಲ ಅನ್ನೋ ಸತ್ಯ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಲ್ಲ ಅಜ್ಜಿ, ಯಾರೋ ಬಂದು ಏನೋ ಹೇಳಿದ ತಕ್ಷಣ ಅದು ನಿಜ ಆಗಿಬಿಡುತ್ತಾ? ಅವರೇನೋ ಹೊಟ್ಟೆ ಪಾಡಿಗೆ ಹೇಳಿದ್ರು ಅಷ್ಟೆ. ಇವರು ಹೊಟ್ಟೆ ಪಾಡಿಗೋಸ್ಕರ ಬಂದು ಹೇಳಿ ಹೋಗೋರಲ್ಲಮ್ಮ, ದೇವರ ಅನುಗ್ರಹದಿಂದ ಬಂದು ಹೇಳೋರು. ಇವ್ರನ್ನ ಭಿಕ್ಷುಕರು ಅಂತ ತಿಳ್ಕೊತೀವಿ, ಅದು ತಪ್ಪು. ಯಾಕೆಂದರೆ ನಮ್ಮ ಪಾಪಗಳನ್ನ ಹಂಚ್ಕೊಳ್ಳೋಕೆ ಬರೋ ಸಾಯಿನಾಥನ ಪ್ರತಿರೂಪನಮ್ಮ. ಇವರು ಮಾತಾಡೋದನ್ನು ಕೇಳ್ತಾ ಇದ್ರೆ ಆ ಸಾಯಿನಾಥನೇ ನಮ್ಮ ಮನೆಗೆ ಬಂದು ಇವರು ಬುದ್ಧಿವಾದ ಹೇಳ್ದ ಅನಿಸುತ್ತೆ. ಒಟ್ಟಿನಲ್ಲಿ ಆ ಸಾಯಿನಾಥನೇ ಕಾಪಾಡಬೇಕು. ಬಾ.